ದೇಶದಲ್ಲಿ ಅತಿ ಹೆಚ್ಚು ರೈತರಿಂದ ವಿರೋಧಕ್ಕೆ ಒಳಗಾಗಿರೋದು ನರೇಂದ್ರ ಮೋದಿ ಗೊತ್ತಾ ನಿಮ್ಗೆ? ಪಂಜಾಬ್ ದೆಹಲಿಯಲ್ಲಿ ನಡೆದಂತಹ ಹೋರಾಟಗಳು ಅದು ಮೋದಿ ವಿರುದ್ಧನೇ ಇತ್ತು. ಈ ದೇಶದ ರೈತರು ಮೋದಿ ವಿರುದ್ಧ ಹೋರಾಡಿದ್ರು, ಅದು ಕಟ್ಟು ಸತ್ಯ. ಒಂದು ನಿಮಿಷ ಮೇಡಮ್, 11 ಕೋಟಿಗೂ ಹೆಚ್ಚು ನಮ್ಮ ದೇಶದಲ್ಲಿರ್ತಕ್ಕಂಥ ಬಡ ರೈತರು ತುಂಬ ಹೆಚ್ಚಿದ್ದಾರೆ. 11 ಕೋಟಿಗೂ ಹೆಚ್ಚು ಬಡ ರೈತರು ಇವತ್ತು 6,000 ರೂಪಾಯಿನ 3 ಕಂತುಗಳಲ್ಲಿ ತಗೊತಾ ಇದ್ದಾರೆ. ಅವರ ಬಿತ್ತನೆ ಬೀಜ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಇವತ್ತು ಅದರಿಂದ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಕಣ್ಣು ಮುಂದೆ ಇದೆ. ಜಲ್ ಜೀವನ್ ದಯವಿಟ್ಟು ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಹೆಚ್ಚು ಕಡಿಮೆ ಮೇಡಮ್ 75% ಹೆಚ್ಚು ಪರ್ಸೆಂಟೇಜಲ್ಲಿ ಇವತ್ತು ಜಲ್ ಜೀವನ್ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಆ ಒಂದು ಕಾರ್ಯಕ್ರಮನ ಇವತ್ತು ಜಾರಿಗೆ ತಂದಿರ್ತಕ್ಕಂಥ ಅಪ್ ಟು 75%. ಎಷ್ಟಿತ್ತದು? 17% ಇತ್ತು ಮೇಡಮ್. ಮತ್ತು ನೀವು ಸ್ವಚ್ಛ ಭಾರತ್ ಅಭಿಯಾನ ಹೆಚ್ಚು ಕಮ್ಮಿ. ದಯವಿಟ್ಟು ಇಲ್ಲೇ ಬನ್ನಿ, ಮಲ್ಲೇಶ್ವರಂಗೆ ಹೋಗೋಣ. ಒಂದು ನಿಮಿಷ ಇರಿ, ನಮ್ಮ ಸರ್ಕಾರ ಇಲ್ಲ ಇಲ್ಲಿ. ದಯವಿಟ್ಟು ಮಲ್ಲೇಶ್ವರಂ ಅವ್ರ ಸರ್ಕಾರದವ್ರನ್ನ ಕೇಳಿ. ಯಾವ ಸರ್ಕಾರ ಅಂದ್ರೆ ಸರ್ ಇಡೀ ದೇಶಕ್ಕೆ ಅನ್ಕೊಂಡಿದ್ದೆ, ಕರ್ನಾಟಕಕ್ಕೆ ಅಲ್ಲ ಅಂತ ಗೊತ್ತಿರಲಿಲ್ಲ ನನಗೆ. ಅವರು ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ಬಾಯ್ ಬಿಡಬೇಕಾಗುತ್ತೆ ಅದ್ರ ಬಗ್ಗೆ. ಮೇಡಮ್ ಕೇಳಿ, ದೇಶಾದ್ಯಂತ ಮೇಡಮ್ ಒಂದು ನಿಮಿಷ, ನಾನು ಹೋಗಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಇಷ್ಟು ಕಾನ್ಫಿಡೆನ್ಸ್ ಆಗಿ. ಹೋಗೋಣವಾ? ನಮ್ಮ ಕರ್ನಾಟಕದಷ್ಟು ಪುಣ್ಯ ಭೂಮಿ ಬೇರೆ ಯಾವುದೇ ಇಲ್ಲ ಸರ್. ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಅದು ಸ್ವಚ್ಛತೆಯ ವಿಚಾರ, ಸ್ವಚ್ಛತೆಯ ವಿಚಾರದಲ್ಲಿ ನೀವು ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದ್ ನಿಮಿಷ, ನಾನು ಹೇಳೋದು ಸ್ವಚ್ಛ ಭಾರತ, ಜಲ್ ಜೀವನ್ ಇವೆಲ್ಲ ಭಾಷಣಗಳ ಸ್ಲೋಗನ್ಗಳ ಸರ್ಕಾರ. ನೀವು ಆನ್ ಗ್ರೌಂಡ್ ಸರ್, ನಾನು ಹೇಳೋದು ಏನ್ ಗೊತ್ತಾ ಸರ್, ಈಗ ದೇವೇಗೌಡರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತಂದ್ರೆ ದೇವೇಗೌಡರು ನಿರಂತರ ಪ್ರಕ್ರಿಯೆಯ ಭಾಗವಾಗಿ ನಡೆಯುವಂತಹ ವ್ಯವಸ್ಥೆ ಒಂದು ಕಡೆ, ಹೊಸದಾಗಿ ನೀವು ತರುವಂತಹ ಯೋಜನೆಗಳು. ಈಗ ದೇವೇಗೌಡರು ಯಾವಾಗ್ಲೂ ಸಂಸತ್ನಲ್ಲಿ ನೀರಾವರಿ ಯೋಜನೆಗಳಿಗೆ ಕೈ ಮುಗಿದು ಕಣ್ಣೀರು ಹಾಕ್ಬಿಟ್ರು ಅಂತ ದೇವೇಗೌಡರನ್ನ ಇವತ್ತು JDS ಆಗ್ಲಿ ಅಥವಾ BJP ಮೈತ್ರಿ ರಾಜ್ಯಸಭೆಗೆ ಕಳಿಸ್ತಾ ಇಲ್ಲ. ಯಾಕೆ ರಾಜ್ಯಸಭೆಗೆ ಕಳಿಸ್ತಾ ಇಲ್ಲ ಅಂತ ಕೇಳಿದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಅಂತ ಕೇಳುವಂತ ಪರಿಸ್ಥಿತಿಯಲ್ಲಿ ನೀವಿಬ್ರು ಬಂದ್ಬಿಟ್ಟಿದ್ದೀರಾ. ಸೊ ಇರ್ಲಿ, ಯಾಕೆ ದೇವೇಗೌಡರು ಈ ವಿಚಾರದಲ್ಲಿ ಅಂತಂದ್ರೆ ಅವ್ರಿಗೆ ತುಂಬಾ ಮುಂದಿನ ಪೀಳಿಗೆಗೂ ಕೂಡ ಅನುಕೂಲವಾಗುವಂತ ಯೋಜನೆಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ನೀರಾವರಿ ಯೋಜನೆಗಳಿಂದ ಸೃಷ್ಟಿಯಾಗಬಹುದಾದಂತಹ ಆರ್ಥಿಕ ಹಿಡಿತದ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಹೇಳೋದು ಅಂತಹ ದೂರದೃಷ್ಟಿ ಉಳ್ಳಂತಹ ಯೋಜನೆಗಳು, ಪರ್ಟಿಕ್ಯುಲರ್ ಈಗ ಎಲ್ಲ ಖಾನಾ ಕಪಡ ಮಕಾನ್, ನೀವು ಇನ್ನು 50 ವರ್ಷ ಹೋದ್ರೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ನೀರು, ರಸ್ತೆ, ಇವೆಲ್ಲ ನಿರಂತರ ಪ್ರಕ್ರಿಯೆಗಳು. ಇವತ್ತು ರಸ್ತೆ ಹಾಕಿದ್ರೆ ನಾಳೆ ಒಂದು 5 ವರ್ಷಕ್ಕೆ ರಸ್ತೆ ಹೋಗುತ್ತೆ, ಮತ್ತೆ ಇನ್ನೊಂದು ರಸ್ತೆ ಹಾಕ್ಬೇಕಾಗತ್ತೆ. ನಾನು ನಿರಂತರವಾಗಿ ನಡೆಯುವಂತಹ ಯೋಜನೆಗಳು ಬಿಟ್ಟು ಹೊಸದಾಗಿ ಇದು ಇವಾಗ ಮೋದಿ ಸ್ಟೇಡಿಯಂ ಮಾಡಿದ್ರಪ್ಪ, ಒಂದು ನಿಮಿಷ ಯಾಕೆ ಅಂತಂದ್ರೆ ತಾವೊಂದು ಪದ ಬಳಕೆ ಮಾಡಿದ್ದೀರಿ. ಮೂಲಭೂತ ಸೌಕರ್ಯಗಳು ಅಂತಕ್ಕಂಥದ್ದು ಜನಗಳಿಗೂ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಆಗ್ಲೇ ನಾನು ಹೇಳಿದ್ದೀನಿ, ಬೆಳೀತಾ ಮುಂಚೆ ಮೂಲಭೂತ ಸೌಕರ್ಯಗಳು ಇರ್ಲಿಲ್ವಾ? ಖಂಡಿತ ಇರ್ಲಿಲ್ಲ. ನಾವು ಭಿಕ್ಷೆ ಬೇಡ್ತಿದ್ವಿ, ನಾನು ನಾಗೇಂದ್ರ ಪ್ರಸಾದ್ ಮೋದಿ ಅವ್ರು ಬರೋದಕ್ಕಿಂತ ಮುಂಚೆ ನೀವು ಡಿಸ್ಕಷನ್ ಮಾಡ್ತಾ ಇದ್ವಿ, ಹೌದಾ? ಕೆಲವು ಸಂದರ್ಭಗಳಲ್ಲಿ ಅವಕಾಶ ಮಾತಾಡಕ್ಕೆ ಭಿಕ್ಷೆ ಬೇಡ್ತಿದ್ವಿ ಅಂತಕ್ಕಂಥ ಪದ ನೀವು ಬಳಕೆ ಮಾಡುವ ಕೇಳಿ. ನಾನ್ ಬಳಕೆ ಮಾಡಿಲ್ಲ, ನೀವು ಬಳಕೆ ಮಾಡಿದ್ದೀರಾ. ಇವತ್ತು ದೇಶದಲ್ಲಿ ಹೌದು, ನೆಹರು ಅವರು ಈ ದೇಶವನ್ನ ನಮ್ಗೆ ಸ್ವತಂತ್ರ ಬಂದ ನಂತರ ದೇಶದ ಪರಿಸ್ಥಿತಿ ಹೇಗಿತ್ತು? ನೀವೇನೋ ಪದ ಬಳಕೆ ಮಾಡಿದ್ರಲ್ಲ, ಆ ಪರಿಸ್ಥಿತಿನೇ ಇದ್ದಿದ್ದು. ಅದನ್ನ ಮೇಲ್ಮಟ್ಟಕ್ಕೆ ತರ್ತಕ್ಕಂಥದ್ದು ಹಂತ ಹಂತವಾಗಿ ನಡೀತು. ಯಾವ ಒಂದು ಹಂತಕ್ಕೆ ಬಂದಂತ ಇವತ್ತು ಮತ್ತೆ ಬೆಳೆದಿರ್ತಕ್ಕಂಥ ದೇಶವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಿಕ್ಕಿದ ಪ್ರಧಾನಿಗಳು ತಗೊಂಡಂತ ದೇಶವನ್ನ ಯಾವ ಲೆವೆಲ್ ಬೆಳೆಸಿದ್ದಾರೆ ಅದನ್ನೇ ಹೇಳ್ತಿದ್ದೀನಿ ನಾನೀಗ. ಈಗ ಒಂದು ನಿಮಿಷ, ಸ್ವಚ್ಛ ಭಾರತ ಅಲ್ಲಿ ಸರಿಸುಮಾರು 11,000 ಹಳ್ಳಿಗಳಿಗೆ ಶೌಚಾಲಯಗಳು ಕೊಟ್ಟಿರ್ತಕ್ಕಂಥ ಎಲ್ಲಿ ತಗದೆ ಬೆಳೆದಿರೋ ದೇಶ. ಹಾಗಾದ್ರೆ ಕೆಲವನ್ನ ನೀವು ಕೇಳ್ಕೋಬೇಕು ಸಮಾಧಾನ. ನಮ್ಮ ಮಾತುಗಳನ್ನು ಕೆಲವು ಕೇಳಿ. 4 ಕೋಟಿ ಮನೆಗಳನ್ನ ಬಡವರಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಉಜ್ವಲ ಆವಾಸ್ ಯೋಜನೆಯಲ್ಲಿ ಮೇಡಮ್ ಕೇಳಿ. ಆಯುಷ್ಮಾನ್ ಭಾರತ ಇವತ್ತು ಯಾವ ಮಟ್ಟಕ್ಕಿದೆ? ಎಲ್ಲಿದೆ ಮೇಡಮ್? ನೋಡಿ, ಸರಿಸುಮಾರು 7 ಕೋಟಿಗೂ ಹೆಚ್ಚು ಆಸ್ಪತ್ರೆಗಳಲ್ಲಿ 7 ಕೋಟಿಗೂ ಹೆಚ್ಚು ಬಡ ಜನ ಇವತ್ತು ಉಚಿತವಾಗಿ ಒಂದು ಆರೋಗ್ಯವನ್ನು ಪಡ್ಕೊತಾ ಇರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ನಾವು ಅದೊಂದು ಸರ್ ಜನೌಷಧಿ ಕೇಂದ್ರಗಳಿಂದನೇ. ಮತ್ತೆ ಮುದ್ರಾ ಯೋಜನೆ, ದಯವಿಟ್ಟು ಇದು ಕೂಡ ಒಂದು ಒಳ್ಳೆ ಯೋಜನೆ. ಅದರಿಂದ ಎಷ್ಟೊಂದು ಜನ ಬಜಿ, ಸಮೋಸ, ಅಲ್ಲ ಮೇಡಮ್, 10,000 ನೀವು ನಮ್ಮನ್ನು ಕೇಳಕ್ಕೂ ಬಿಡಲ್ಲ, ಹೇಳಕ್ಕೂ ಬಿಡಲ್ಲ.
ಮಾತಾಡ್ತೀರಾ ನೀವು? ಮಾತೇ ಮುಗಿಸಿಲ್ಲ. ಅಲ್ಲಲ್ಲಲ್ಲ. ಮುದ್ರಾ ಯೋಜನೆ ಅಡಿ ಲೋನ್ ತಗೊಂಡು ಎಗ್ ರೈಸು ಬಜಿ ಸಮೋಸ ಜಿಲೇಬಿ ಮಾಡ್ತಾ ಇರೋರು ಇವತ್ತು ಅಂಗಡಿ ಮುಚ್ಚಿ ಮನೇಲಿ ಕೂತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗ್ಯಾಸ್ ನೀವು ಸಿಗ್ತಾ ಇಲ್ಲ. ಒಬ್ರು ಹೆಣ್ಣು ಮಗಳಾಗಿ- ಯಾಕೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೇರಿದೆ. ಹೇಳಿ ಮೇಡಮ್, ಅವ್ರು ತಗೊಳಕ್ ಆಗ್ತಾ ಇಲ್ಲ. ರಿಯಾಲಿಟಿ ಹೇಳ್ತಾ ನೋಡಿ, ಇದ್ದೀನಿ ನಾನು ಸರ್. ಮಾತು ಹೇಳ್ತಿದ್ದೀನಿ. ಯಾವೊಂದು ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ 40 ಕೋಟಿಗೂ ಹೆಚ್ಚು ಇವತ್ತು ಹಣವನ್ನು 10,000 ರೂಪಾಯಿಗಳು ಸಾಲ ಪಡ್ಕೊಂಡಿರ್ತಕ್ಕಂಥದ್ರಲ್ಲಿ ಶೇಕಡ ನಿಮ್ಮಂಥ ಹೆಣ್ಣು ಮಕ್ಕಳು 70% ಇದ್ದಾರೆ ಅಂತಕ್ಕಂಥ ದಯಮಾಡಿ ಮರಿಬಾರ್ದು. ಯಾಕೆ ಅಂತಂದ್ರೆ ಅತಿ ತಳಮಟ್ಟದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಇವತ್ತು ನಾವು ಸಾಲ ಮೇಲ್ಮಟ್ಟಕ್ಕೆ ಯೋಜನೆ ತರಬೇಕು. ನಾನು ಹೇಳೋದು ಸರ್, ದೂರದೃಷ್ಟಿ ಉಳ್ಳಂತ ಯೋಜನೆಗಳನ್ನ ಹೇಳಿ ಅಂದ್ರೆ ನೀವು ಕಂಟಿನ್ಯೂಸ್ ಪ್ರಾಸೆಸ್ ಇರುವಂತಹ ಒಂದು ಯೋಜನೆಗಳನ್ನೇ ದೂರದೃಷ್ಟಿ ವಿಷಯದಲ್ಲಿ ಈಗ ಮೋದಿ ಅವ್ರ ಭಾಷಣ ಆರಂಭ ಆಗುತ್ತೆ. 12 ವರ್ಷಗಳ ಸಾಧನೆ ಏನೋ ಮಾತಾಡ್ತಾರಂತೆ. ಸೊ ಅವ್ರು ಪಾಪ ಅವ್ರು ಮಾತಾಡಕ್ ಬಿಟ್ಬಿಡೋಕಿಲ್ಲ, ಕೋಪ ಬರುತ್ತೆ. ನಾನು ಬರ್ತೀನಿ ವಾಪಸ್